ನಮಸ್ಕಾರ ಸ್ನೇಹಿತರೆ, ನಿಮಗೆ ಗೊತ್ತಾ 60ರ ವಯಸ್ಸು ಎಂಬುವುದು ಮುಪ್ಪಿನ ಆರಂಭವಲ್ಲ, ಬದಲಿಗೆ ಜೀವನದ ಅತ್ಯಂತ ಬುದ್ಧಿವಂತ ಮತ್ತು ಸುಂದರವಾದ ಎರಡನೇ ಇನ್ನಿಂಗ್ಸ್ನ ಆರಂಭ. ಸರಿಯಾದ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ನೀವು 90ರಿಂದ 100 ವರ್ಷಗಳವರೆಗೆ ಯಾವುದೇ ಆಸರೆ ಇಲ್ಲದೆ, ಯಾವುದೇ ಔಷಧಿಗಳಿಲ್ಲದೆ ಆರೋಗ್ಯಕರ ಮತ್ತು ಸಂತೋಷದ ಜೀವನ ಬದುಕಬಹುದು. ಹಾಗಾಗಿ ಇಂದಿನ ಈ ವಿಡಿಯೋ ನಿಮಗೆ ತುಂಬಾ ವಿಶೇಷವಾಗಿರಲಿದೆ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ತಪ್ಪದೆ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. 1. ಆಹಾರದ ಸುವರ್ಣ ನಿಯಮ. ಕಡಿಮೆ ತಿನ್ನಿ ಮತ್ತು ಸರಿಯಾಗಿ ತಿನ್ನಿ. 60ರ ನಂತರ ದೇಹಕ್ಕೆ ಹೆಚ್ಚು ಆಹಾರ ಬೇಕಾಗಿಲ್ಲ. ನಮ್ಮ ದೇಹಕ್ಕೆ ಬೇಕಾಗಿರುವುದು ಸರಿಯಾದ ಪೋಷಣೆ. ಬೇಳೆ, ಪನ್ನೀರ್, ಸೋಯಾಬೀನ್ನಂತಹ ಪ್ರೋಟೀನ್ ಹೆಚ್ಚಿಸಿ. ಸಕ್ಕರೆ, ಮೈದಾ, ಹೆಚ್ಚು ಉಪ್ಪಿನಿಂದ ದೂರವಿರಿ. ನೇರಳೆ ಹಣ್ಣು, ಪಾಲಕ್, ನಟ್ಸ್ನಂತಹ ಆಂಟಿ ಆಕ್ಸಿಡೆಂಟ್ಗಳು ಖಂಡಿತ ಸೇವಿಸಿ. ನೆನಪಿಡಿ, ನಿಮ್ಮ ತಟ್ಟೆ ಚಿಕ್ಕದಾಗಿರಲಿ, ಆರೋಗ್ಯ ದೊಡ್ಡದಾಗಿರಲಿ. 2. ನೀರು ಕುಡಿಯುವ ಸರಿಯಾದ ವಿಧಾನ. ಕೇವಲ ನೀರು ಕುಡಿಯುವುದಷ್ಟೇ ಅಲ್ಲ, ನೀವು ಹೇಗೆ ಕುಡಿಯುತ್ತೀರಿ ಎಂಬುವುದು ಅತ್ಯಂತ ಮುಖ್ಯ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರು ಕುಡಿಯಿರಿ. ದಿನವಿಡೀ ಸ್ವಲ್ಪ ಸ್ವಲ್ಪವಾಗಿ ನೀರು ಕುಡಿಯಿರಿ. ಇದರಿಂದ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳು ದೂರವಾಗುತ್ತವೆ. 3. ಹಗುರವಾದ ಆದರೆ ನಿಯಮಿತ ವ್ಯಾಯಾಮ ಮಾಡಿ. ಭಾರಿ ವರ್ಕೌಟ್ನ ಅಗತ್ಯವೇ ಇಲ್ಲ. ಪ್ರತಿದಿನ 20ರಿಂದ 30 ನಿಮಿಷ ಖಂಡಿತ ನಡೆಯಿರಿ. ಹಗುರವಾದ ಸ್ಟ್ರೆಚಿಂಗ್ ಮತ್ತು ಬ್ಯಾಲೆನ್ಸ್ ವ್ಯಾಯಾಮ ಖಂಡಿತ ಮಾಡಿ. ಬೀಳುವ ಅಪಾಯ ಕಡಿಮೆಯಾಗುತ್ತದೆ ಮತ್ತು ದೇಹ ಹೊಂದಿಕೊಳ್ಳುವಂತಿರುತ್ತದೆ. ಈಗ ಮುಂದಿನ ಪಾಯಿಂಟ್ಗೆ ಹೋಗೋಣ. 4. ಮೆದುಳನ್ನು ಸಕ್ರಿಯವಾಗಿಡಿ. ಮೆದುಳಿಗೆ ವಿಶ್ರಾಂತಿ ಬೇಕಾಗಿಲ್ಲ, ಕೆಲಸ ಬೇಕು. ಸುಡೋಕೋ, ಒಗಟುಗಳಂತಹ ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಹಾರ್ಮೋನಿಯಂ, ಕೊಳಲಿನಂತಹ ಸಂಗೀತ ವಾದ್ಯಗಳನ್ನು ಕಲಿಯಿರಿ. ಪ್ರತಿದಿನ 15 ನಿಮಿಷ ಪುಸ್ತಕಗಳನ್ನು ಖಂಡಿತ ಓದಿ. ಇದರಿಂದ ನಿಮ್ಮ ಮರೆವಿನ ಕಾಯಿಲೆ ದೂರವಾಗುತ್ತದೆ. 5. ಗಾಢ ನಿದ್ರೆಯ ಮಹತ್ವ. ನಿದ್ರೆ ಎಂದರೆ ದೇಹದ ರಿಪೇರಿಂಗ್ಗೆ ಸಮಾನ. ರಾತ್ರಿ 10 ಗಂಟೆಯ ಒಳಗೆ ಖಂಡಿತ ಮಲಗಿ. ಮಲಗುವ ಮೊದಲು ಹಗುರವಾದ ಮಸಾಜ್ ಖಂಡಿತ ಮಾಡಿ. ಇದರಿಂದ ನಿಮ್ಮ ರಕ್ತ ಸಂಚಾರ ಉತ್ತಮವಾಗುತ್ತದೆ ಮತ್ತು ನಿದ್ರೆಯು ಗಾಢವಾಗಿ ಬರುತ್ತದೆ. 6. ಸಾಮಾಜಿಕ ಸಂಬಂಧ ಅತ್ಯಂತ ಮುಖ್ಯ. ಒಂಟಿತನವೇ ಅತಿ ದೊಡ್ಡ ಕಾಯಿಲೆ. ನಿಮ್ಮ ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ. ನಗು, ತಮಾಷೆ ಮಾಡಿ. ಮಕ್ಕಳೊಂದಿಗೆ ಆಟವಾಡಿ. ನಗುವೇ ಅತ್ಯಂತ ಅಗ್ಗದ ಮತ್ತು ಪರಿಣಾಮಕಾರಿ ಔಷಧಿ ಎಂದು ಪರಿಗಣಿಸಲಾಗುತ್ತದೆ. ಬನ್ನಿ ಸ್ನೇಹಿತರೆ, ಮುಂದೆ ಹೋಗೋಣ. 7. ಪ್ರಕೃತಿಯೊಂದಿಗೆ ಖಂಡಿತ ಸಂಪರ್ಕದಲ್ಲಿರಿ. ಪ್ರತಿದಿನ 10ರಿಂದ 15 ನಿಮಿಷ ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ಖಂಡಿತ ನಡೆಯಿರಿ. ತೋಟಗಾರಿಕೆ ಮಾಡಿ. ಗಿಡ ಮರಗಳನ್ನು ನೆಡಿ. ಗಿಡಗಳೊಂದಿಗೆ ಸಮಯ ಕಳೆಯಿರಿ. ಇದರಿಂದ ನಿಮ್ಮ ಮನಸ್ಸು ಶಾಂತ ಮತ್ತು ಸಂತೋಷದಿಂದ ಇರುತ್ತದೆ. 8. ನಿಯಮಿತ ಆರೋಗ್ಯ ತಪಾಸಣೆ ಬಹಳ ಮುಖ್ಯ. ಬಿಪಿ ಮತ್ತು ತೂಕ ಎರಡನ್ನೂ ಪರೀಕ್ಷಿಸಿಕೊಳ್ಳಿ. ನಿಮ್ಮ ದೇಹದ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ, ಏಕೆಂದರೆ ಸಣ್ಣ ಎಚ್ಚರಿಕೆ ದೊಡ್ಡ ಕಾಯಿಲೆಯಿಂದ ನಿಮ್ಮನ್ನು ರಕ್ಷಿಸಬಹುದು. ಈಗ ಸ್ಪೆಷಲ್ ಪಾಯಿಂಟ್ಗೆ ಹೋಗೋಣ. ನಿಮ್ಮ ಜೀವನವನ್ನೇ ಬದಲಾಯಿಸಬಹುದಾದ ಅಭ್ಯಾಸಗಳು. 9. ಮೌನದ ಮ್ಯಾಜಿಕ್. ದಿನದಲ್ಲಿ ಕನಿಷ್ಠ 30ರಿಂದ 60 ನಿಮಿಷ, ಅಂದರೆ 1 ಗಂಟೆಯವರೆಗೆ ಮೌನವಾಗಿರಿ. ಅಂದರೆ ಶಾಂತವಾಗಿ ಖಂಡಿತ ಇರಿ. ಇದರಿಂದ ಮಾನಸಿಕ ಶಾಂತಿ ಮತ್ತು ಶಕ್ತಿ ಎರಡೂ ಹೆಚ್ಚಾಗುತ್ತವೆ. 10. ಬೆಳಗಿನ ಬಿಸಿಲಿನ ಪ್ರಯೋಜನ. ಬೆಳಗ್ಗೆ ಹಗುರವಾದ ಬಿಸಿಲಿನಲ್ಲಿ 20ರಿಂದ 30 ಸೆಕೆಂಡುಗಳ ಕಾಲ ಕಣ್ಣು ಮುಚ್ಚಿ ಖಂಡಿತ ಕುಳಿತುಕೊಳ್ಳಿ. ಇದರಿಂದ ನಿಮ್ಮ ನಿದ್ರೆ ಮತ್ತು ಮೂಡ್ ಎರಡೂ ಉತ್ತಮವಾಗುತ್ತವೆ. ನೇರವಾಗಿ ಸೂರ್ಯನನ್ನು ದಿಟ್ಟಿಸುವುದು ಸುರಕ್ಷಿತವಲ್ಲ. ಇದನ್ನು ಖಂಡಿತ ಗಮನದಲ್ಲಿ ಇಡಿ. 11. ದೇಸಿ ಪಾತ್ರೆಗಳ ಬಳಕೆ ಖಂಡಿತ ಮಾಡಿ. ಮಣ್ಣಿನ, ಕಬ್ಬಿಣದ ಅಥವಾ ತಾಮ್ರದ ಪಾತ್ರೆಗಳನ್ನು ಅಳವಡಿಸಿಕೊಳ್ಳಿ. ಇದರಿಂದ ನಿಮ್ಮ ಜೀರ್ಣಕ್ರಿಯೆ ಇನ್ನಷ್ಟು ಉತ್ತಮವಾಗುತ್ತದೆ. ಈಗ ಮುಂದೆ ಹೋಗೋಣ. 12.
ಕೈ ಕಾಲುಗಳ ಘರ್ಷಣೆ ಚಿಕಿತ್ಸೆ. ಮಲಗುವ ಮೊದಲು ನಿಮ್ಮ ಅಂಗೈ ಮತ್ತು ಪಾದಗಳನ್ನು ಖಂಡಿತ ಉಜ್ಜಿಕೊಳ್ಳಿ. ಇದು ನಿಮ್ಮ ದೇಹದಲ್ಲಿ ಶಕ್ತಿ ಮತ್ತು ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ. 5 ರಿಂದ 7 ನಿಮಿಷ ಈ ಕೆಲಸ ಬಹಳ ಮುಖ್ಯ. ಮಲಗುವ ಮೊದಲು ಇದನ್ನು ಖಂಡಿತ ಮಾಡಿ. 13 ನಿಮ್ಮ ಪರಿಸರವನ್ನು ಬದಲಾಯಿಸಿಕೊಳ್ಳಿ. ನೀವು ಮಲಗುವ ಕೋಣೆಯಲ್ಲಿ ಹಗೂರವಾದ ಬಣ್ಣಗಳು, ತಾಜಾ ಗಾಳಿ ಮತ್ತು ಗಿಡಗಳನ್ನು ಖಂಡಿತ ಇಡಿ. ಇದರಿಂದ ನಿಮ್ಮ ಮೂಡ್ ತಾನಾಗಿಯೇ ಚೆನ್ನಾಗಿರುತ್ತದೆ ಮತ್ತು ಸಂತೋಷವಾಗಿರುತ್ತದೆ. 14 ಪಶ್ಚಾತ್ತಾಪವನ್ನು ಬಿಟ್ಟು ಬಿಡಿ. ನಿಮ್ಮ ದುಃಖವನ್ನು ಒಂದು ಕಾಗದದ ಮೇಲೆ ಬರೆದು ಅವುಗಳನ್ನು ಸುಟ್ಟು ಬಿಡಿ. ಇದರಿಂದ ನಿಮ್ಮ ಮನಸ್ಸು ಬಹಳ ಹಗೂರವಾಗುತ್ತದೆ. 15 ವಿರುದ್ಧ ಕೈಯ ಬಳಕೆ. 10 ನಿಮಿಷ ನಿಮ್ಮ ಪ್ರಬಲವಲ್ಲದ ಕೈಯಿಂದ ಕೆಲಸ ಖಂಡಿತ ಮಾಡಿ. ಇದರಿಂದ ನಿಮ್ಮ ಮೆದುಳು ಚುರುಕಾಗುತ್ತದೆ. ಈ ವಿಷಯ ಬಹುಶಃ ನಿಮಗೆ ಇನ್ನೂ ತಿಳಿದಿಲ್ಲದೇ ಇರಬಹುದು, ಆದರೆ ಇದು ಸತ್ಯ. ಒಮ್ಮೆ ನೀವು ಖಂಡಿತ ಪ್ರಯತ್ನಿಸಿ ನೋಡಿ. 16 ತಣ್ಣೀರಿನ ಆಘಾತ. ಸ್ನಾನದ ಕೋಣೆಯಲ್ಲಿ ಸ್ವಲ್ಪ ತಣ್ಣೀರು ಬಳಸಿ. ಇದರಿಂದ ರೋಗ ನಿರೋಧಕ ಶಕ್ತಿ ಮತ್ತು ರಕ್ತ ಸಂಚಾರ ಉತ್ತಮವಾಗುತ್ತದೆ. 17 ಹೊಟ್ಟೆಯ 70% ತುಂಬುವ ನಿಯಮ. ಹಸುವಿಗಿಂತ ಸ್ವಲ್ಪ ಕಡಿಮೆ ತಿನ್ನಿ. ಇದರಿಂದ ದೀರ್ಘಾಯುಷ್ಯ ಹೆಚ್ಚಾಗುತ್ತದೆ. ಹಾಗಾಗಿ ಸ್ನೇಹಿತರೆ, 60ರ ವಯಸ್ಸು ನಿಲ್ಲುವ ವಯಸ್ಸಲ್ಲ, ಇದನ್ನು ಹೊಸ ರೀತಿಯಲ್ಲಿ ಬದುಕುವ ವಯಸ್ಸು ಎಂದು ಪರಿಗಣಿಸಲಾಗುತ್ತದೆ. ಈ ಅಭ್ಯಾಸಗಳನ್ನು ನೀವು ಅಳವಡಿಸಿಕೊಂಡರೆ ಮುಪ್ಪು ಕೂಡ ಒಂದು ಸುಂದರ ಅನುಭವ ಆಗಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.